ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಎಲ್ಲರ ಎದೆ ಬೆಳಗಲಿ ಹಣತೆ. ಈ ಲೇಖನವು ಪ್ರಜಾವಾಣಿ ಪತ್ರಿಕೆಯ ಸಂಪಾದಕೀಯ ವಿಭಾಗದಲ್ಲಿ ಪ್ರಕಟವಾಗಿದ್ದು, ಈ ಲೇಖನವನ್ನು ಹಿರಿಯ ಪತ್ರಕರ್ತರು ಹಾಗೂ ಸಂಪಾದಕರು ರವೀಂದ್ರ ಭಟ್ ಅವರು ಬರೆದಿದ್ದಾರೆ. ರವೀಂದ್ರ ಭಟ್ ಅವರು ಈ ಲೇಖನದಲ್ಲಿ ದಸರಾ ಮಹೋತ್ಸವದ ವೈಶಿಷ್ಟ್ಯತೆಯನ್ನು ವಿವರಿಸುತ್ತಾ, ಈ ದಸರಾ ಹಬ್ಬದಲ್ಲಿ ಕೇವಲ ಹಿಂದೂಗರು ಮಾತ್ರ ಅಲ್ಲ, ಈ ಹಬ್ಬ ಕೇವಲ ಹಿಂದೂಗರಿಗೆ ಮಾತ್ರ ಅಲ್ಲ, ಈ ಹಬ್ಬದಲ್ಲಿ ಮುಸ್ಲಿಮರು ಸಹ ಭಾಗಿಯಾಗಿದ್ದರು ಎಂಬುದನ್ನು ವಿವರಿಸಿದ್ದಾರೆ. ಇತಿಹಾಸದ ಪುಟಗಳನ್ನು ತೆರೆದು ನೋಡಿ, ಈ ಹಬ್ಬದಲ್ಲಿ ಮುಸ್ಲಿಮರು ಸಹ ಭಾಗಿಯಾಗಿದ್ದರು ಎಂಬುದನ್ನು ಉದಾಹರಣೆಯ ಮೂಲಕ ಈ ಲೇಖನದಲ್ಲಿ ವಿವರಿಸುತ್ತಾ ಇದ್ದಾರೆ. ಬನ್ನಿ ಅವರ ಬರವಣಿಗೆಯಲ್ಲಿ ಏನೆಲ್ಲ ಇದೆ ಎಂದು ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1972ರಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟ ತಪ್ಪಲಿನಲ್ಲಿ ಅಂಗರಕ್ಷಕರ ಮಸೀದಿಯನ್ನು ನಿರ್ಮಿಸಿದರು. ಆ ವರ್ಷದ ಏಪ್ರಿಲ್ 14ರಂದು ಮಸೀದಿ ಉದ್ಘಾಟಿಸಿದ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ನಿಮ್ಮ ವಸತಿ ಗೃಹಗಳ ಒಂದು ಪಕ್ಕದಲ್ಲಿ ಹಿಂದೂ ದೇವಾಲಯವಿದೆ, ಇನ್ನೊಂದು ಪಕ್ಕದಲ್ಲಿ ಮಸೀದಿ ಇದೆ. ಈ ಎರಡೂ ಪೂಜಾ ಮಂದಿರಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದರು, ಅಲ್ಲಿ ನಡೆಯುವುದು ಒಂದೇ, ಅದು ಭಕ್ತಿಯ ಅರ್ಪಣೆ. ಅನೇಕತೆಯಲ್ಲಿ ಏಕತೆ ಎಂದರೆ ಇದೆ. ಇದು ತಾಯ್ನಾಡಿನ ಧರ್ಮ. ಇದು ಸಾಮರಸ್ಯವನ್ನು ಜಗತ್ತಿಗೆ ಸಾರುವ ಅಮರ ಸಂದೇಶ ಎಂದು ಹೇಳಿದ್ದಾರೆ. 2025ರ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರನ್ನು ಆಹ್ವಾನ ಮಾಡಿರುವ ಹಿನ್ನೆಲೆಯಲ್ಲಿ ವಿವಾದ ಎಬ್ಬಿಸುತ್ತಿರುವ ಪ್ರತಿಯೊಬ್ಬರು ನಾಲ್ವಡಿ ಅವರ ಈ ಮಾತುಗಳನ್ನು ಗಮನಿಸಬೇಕು. ಸೌಹಾರ್ದ ಮನೋಭಾವ ತಮ್ಮ ಮಣ್ಣಿನ ಗುಣ. ಮೂರ್ತಿ ಪೂಜೆಯನ್ನು ಒಪ್ಪಿಕೊಂಡು ಹಣೆಗೆ ಕುಂಕುಮ ಇಟ್ಟಿಕೊಂಡು ಬರುವುದಾದರೆ ಬರಲಿ ಎಂದು ಬಾನು ಅವರ ಮೇಲೆ ಒತ್ತಡ ಹೇರುವುದು ತರವಲ್ಲ. ಈಗ ಬೇಕಾಗಿರುವುದು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಪರಸ್ಪರ ಗೌರವ ವಿನಃ ಯಾವುದೇ ಒಂದು ಧರ್ಮದ ಸಂಪ್ರದಾಯವನ್ನು ಇನ್ನೊಂದು ಧರ್ಮದವರು ಅನುಸರಿಸಬೇಕು ಎನ್ನುವುದಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಬಾನು ಮುಷ್ತಾಕ್ ಅವರು ಉದ್ಘಾಟಿಸುತ್ತಿರುವ ನಾಡ ಹಬ್ಬ ದಸರಾ ಉತ್ಸವವನ್ನೇ ವಿನಃ ನವರಾತ್ರಿ ಪೂಜೆಯನ್ನಲ್ಲ. ಮೈಸೂರು ದಸರಾ ಹಬ್ಬವನ್ನು ನಾಡ ಹಬ್ಬ ಎಂದು ಗುರುತಿಸಿದ ಮೇಲೂ ಅದು ಒಂದು ಜನಾಂಗಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಲ್ಲ, ಏಕ ಸಂಸ್ಕೃತಿಯ ಪ್ರತೀಕವೂ ಅಲ್ಲ. ಅದು ಎಲ್ಲರ ಹಬ್ಬ, ಎಲ್ಲರ ಧರ್ಮ, ಎಲ್ಲರ ಜನಾಂಗದವರ ಹಬ್ಬ. ಮೈಸೂರು ದಸರಾ ಹಬ್ಬದ ಸೌಹಾರ್ದತೆಗೆ ದೊಡ್ಡ ಇತಿಹಾಸ ಇದೆ. ಮೈಸೂರು ರಾಜ್ಯವನ್ನು ಬ್ರಿಟಿಷರು ಆಳುವಾಗಲೂ, ಮುಸ್ಲಿಂ ದೊರೆಗಳು ಆಳುವಾಗಲೂ ದಸರಾ ಹಬ್ಬ ಇತ್ತು. ಆಗಲೂ ಈ ಸೌಹಾರ್ದ ದಸರವೇ ಆಗಿತ್ತು ಎನ್ನುವುದನ್ನು ನಾವು ಮರೆಯಬಾರದು. ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆಯಲ್ಲಿ ಕರ್ನಾಟಕದ ಬಗ್ಗೆ ಹೇಳಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಎಂಬ ಮಾತು ನಾಡ ಹಬ್ಬಕ್ಕೂ ಅನ್ವಯವಾಗುತ್ತದೆ. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಮೂರ್ತಿಯನ್ನು ಕುಳ್ಳಿರಿಸಲಾಗುತ್ತದೆ. ಚಾಮುಂಡೇಶ್ವರಿ ಕನ್ನಡ ನಾಡಿನ ದೇವತೆ. ನಾಡಿನೊಳಗೆ ಇರುವ ಎಲ್ಲರನ್ನು ಕಾಪಾಡುವ ತಾಯಿ ಆಕೆ. ಚಾಮುಂಡೇಶ್ವರಿಗೆ ಕೇವಲ ಹಿಂದೂ ಭಕ್ತರು ಮಾತ್ರ ಅಲ್ಲ, ಮುಸ್ಲಿಂ ಭಕ್ತರು, ಕ್ರೈಸ್ತ ಭಕ್ತರು, ಜೈನ ಭಕ್ತರು ಹಾಗೂ ಬೌದ್ಧ ಭಕ್ತರು ಸಹ ಇದ್ದಾರೆ. ಈ ಹಿಂದೆ ಕವಿ KS ನಿಜಾರ್ ಅಹಮದ್ ಅವರು ದಸರಾ ಹಬ್ಬವನ್ನು ಉದ್ಘಾಟಿಸಿದರು. ತನ್ವೀರ್ ಸೇಠ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಚಾಮುಂಡೇಶ್ವರಿಯ ಗರ್ಭಗುಡಿಗೆ ತೆರಳಿ ಪೂಜೆ ಸಲ್ಲಿಸಿದರು. ರಾಜ ಮಹಾರಾಜರ ಕಾಲದಿಂದಲೂ ದಸರಾ ಹಬ್ಬದಲ್ಲಿ ಮುಸ್ಲಿಮರು ಭಾಗಿಯಾಗುವ ಸಂಪ್ರದಾಯ ಇದೆ. ಮಹಾರಾಜರ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಗುವಾಗ ನಿರ್ದಿಷ್ಟ ಸ್ಥಳಗಳಲ್ಲಿ ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಜೈನರು ನಿಂತು ಮಹಾರಾಜರ ಮೇಲೆ ಪುಷ್ಪವೃಷ್ಟಿ ಮಾಡುತ್ತಿದ್ದರು. ಮೆರವಣಿಗೆಯಲ್ಲಿ ಸಾಗುವ ಆನೆ ಗಾಡಿಯಲ್ಲಿ ಮುಸ್ಲಿಮರೇ ಇರುತ್ತಿದ್ದರು. ದಸರಾ ನಡೆಯುವ 10 ದಿನಗಳಲ್ಲಿ ಮೈಸೂರಿನ ಎಲ್ಲಾ ಚರ್ಚ್ಗಳಲ್ಲಿ ನಾಡಿನ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆ ಸಹ ಮಾಡುತ್ತಿದ್ದರು. ದಸರಾ ಹಬ್ಬ ಬಂತು ಎಂದರೆ ಪಲ್ಲಕ್ಕಿ ಶೃಂಗಾರದ ಜವಾಬ್ದಾರಿ ಮುಸ್ಲಿಮರದೇ ಆಗಿತ್ತು. ಬನ್ನಿ ಮಂಟಪದಲ್ಲಿ ದಸರಾ ಸಿದ್ಧತೆ ನಡೆಸುವುದು ಕೂಡ ಮುಸ್ಲಿಮರೇ. ಮೈಸೂರು ಅರಮನೆಯ ಪಕ್ಕದಲ್ಲಿ ಮನ್ಸೂರ್ ದಿವಾನ್ ಶಾವಲಿ ಎಂಬ ಸಂತರ ಗೋರಿ ಇದೆ. ಮಹಾರಾಜರಿಗೆ ಒಳ್ಳೆಯದಾಗಲಿ ಎಂದು ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿನ ಗಂಧದ ಧೂಪವನ್ನು ಮಹಾರಾಜರ ಬಳಿಗೆ ಮುಸ್ಲಿಮರೇ ಕೊಂಡೊಯ್ದು ಹಾಕುತ್ತಿದ್ದರು. ಮೈಸೂರಿನಲ್ಲಿ ಬಹುತೇಕ ಮಸೀದಿಗಳನ್ನು ನಿರ್ಮಿಸಿದ್ದು ಮೈಸೂರು ಮಹಾರಾಜರು. ಮಸೀದಿಗಳಲ್ಲದೆ ಹಜರತ್
ಇಮಾಮ್ ಶಾ ವಲಿ, ಹೈದರ್ ಶಾ ವಲಿ ಮುಂತಾದ ಸಂತರ ಗೋರಿಗಳನ್ನು ಸರ್ಕಾರಿ ಇಲಾಖೆಯಿಂದಲೇ ನಿರ್ಮಿಸಲಾಗಿತ್ತು. ಅಲ್ಲಿನ ಸೇವೆಗೆ ಹಣ, ಪೂಜೆ ಖರ್ಚು, ಕೆಲಸಗಾರರಿಗೆ ಸಂಬಳ ಎಲ್ಲವನ್ನು ಮಹಾರಾಜರೇ ನೀಡುತ್ತಿದ್ದರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮುಸ್ಲಿಂ ಸೈನಿಕರಿಗಾಗಿಯೇ ಪ್ರತ್ಯೇಕ ಮಸೀದಿ ಕಟ್ಟಿಸಿದರು. ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಬರುವ ಮುಸ್ಲಿಮರಿಗೆ ಅನುಕೂಲವಾಗಲಿ, ಊಟಕ್ಕೆ ಮತ್ತು ವಸತಿಗೆ ತೊಂದರೆಯಾಗದಿರಲಿ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಲಂಗರ್ ಖಾನವೊಂದನ್ನು ನಿರ್ಮಿಸಿದರು. ಅಲ್ಲದೆ ಅವರು ಕಚ್ ನಿಂದ ಬಂದ ಮುಸ್ಲಿಮರಿಗಾಗಿಯೇ ಕಚ್ಚೆ ಮೆಮನ್ ಮಸೀದಿ ನಿರ್ಮಾಣ ಮಾಡಿದ್ದರು. ದಸರಾ ಉತ್ಸವದ ಆಚರಣೆ ಮೈಸೂರಿಗೆ ಬಂದಿದ್ದು ವಿಜಯನಗರದಿಂದ. ವಿಜಯನಗರ ಅರಸರ ಸೇನೆಯಲ್ಲಿ ಅಫ್ಘಾನ್ ಮುಸ್ಲಿಮರ ದೊಡ್ಡ ಪಡೆಯೇ ಇತ್ತು. ವಿಜಯನಗರದ ಅರಸರ ಕಾಲದಲ್ಲಿ ಕಟ್ಟಿಗೆ ಬಂಟ ಬಾಡಿ ಗಾರ್ಡ್ ಆಗಿದ್ದ ಕಟ್ಟಿಗೆ ಅಹಮದ್ ಖಾನ್ ಹಂಪಿಯ ರಾಜಬೀದಿಯಲ್ಲಿ ಒಂದು ಧರ್ಮಶಾಲೆ ಕಟ್ಟಿದ್ದಾನೆ. ಬಾವಿಯನ್ನು ತೆಗೆಸಿದ್ದಾನೆ. ಅದರ ಮೇಲೆ ಬರೆಸಿದ ಬರಹ ಹೀಗಿತ್ತು: ರಾಯರಿಗೆ ಒಳ್ಳೆಯದಾಗಲಿ, ಸೂರ್ಯ ಚಂದ್ರರು ಇರುವವರೆಗೂ ಅವರಿಗೆ ಪುಣ್ಯ ಬರಲಿ. ಮುಸ್ಲಿಂ ವ್ಯಕ್ತಿಗಳನ್ನು ಬಾಡಿಗಾರ್ಡ್ ಆಗಿ ಇಟ್ಟುಕೊಳ್ಳುವ ಪದ್ಧತಿಯನ್ನು ಮೈಸೂರು ಅರಸರು ಮುಂದುವರೆಸಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಾಡಿಗಾರ್ಡ್ ಆಗಿದ್ದನು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಾಡಿಗಾರ್ಡ್ ಆಗಿದ್ದವನು ಪೀರ್ ಬೇಗ್. ಒಡೆಯರ್ ಅವರ ಆಪ್ತ ಬಂಟನಾಗಿದ್ದ ಆತ ಒಂದು ಕ್ಷಣವೂ ದೊರೆಯನ್ನು ಬಿಟ್ಟು ಕದಲುತ್ತಿರಲಿಲ್ಲ. ಈಗಲೂ ಮೈಸೂರು ಅರಮನೆಯಲ್ಲಿ ಒಡೆಯರ್ ಜೊತೆಗೆ ಆತನ ಪ್ರತಿಮೆಯನ್ನು ನೋಡಬಹುದು. ಮೈಸೂರು ಅರಮನೆ ಕೂಡ ಸೌಹಾರ್ದದ ಸಂಕೇತವಾಗಿದೆ. ಇಂಡೋ ಸಾರ್ಸನಿಕ್ ಶೈಲಿಯನ್ನು ನಿರ್ಮಾಣವಾದ ಅರಮನೆಯಲ್ಲಿ ಇಸ್ಲಾಂ ಶೈಲಿಯ ಸ್ಟಾರ್ಗಳು, ಹಿಂದೂ ಶೈಲಿಯ ಹಾವುಗಳು, ಕ್ರೈಸ್ತರ ಗೋಥಕ್ ಶೈಲಿಯ ವಿನ್ಯಾಸಗಳನ್ನು ಕಾಣಬಹುದು. 1927 ಅಕ್ಟೋಬರ್ 22ರಂದು ನಡೆದ ವಿಜಯದಶಮಿ ಜಂಬೂ ಸವಾರಿಯಲ್ಲಿ ನಾಲ್ವಡಿ ಅವರು ಆನೆಯ ಮೇಲಿನ ಅಂಬಾರಿಯಲ್ಲಿ ಮೀರ್ಜಾ ಇಸ್ಮಾಯಿಲ್ ಅವರನ್ನು ಕುರುಳಿಸಿಕೊಂಡು ರಾಜಮಾರ್ಗದಲ್ಲಿ ಮೆರವಣಿಗೆ ಹೊರಟಿದ್ದರು. ಆಗ ಕೆಲವರು ಪ್ರತಿಭಟನೆ ನಡೆಸಿದರು. ಅಂಬಾರಿಯತ್ತ ಚಪ್ಪಲಿಗಳನ್ನು ತೂರಿದರು. ಅಂಬಾರಿ ಆನೆಯನ್ನು ಬೆದರಿಸುವ ಕೃತ್ಯವನ್ನು ಮಾಡಿದರು. ಅದಕ್ಕೆ ಆನೆಯೂ ಬೆದರಲಿಲ್ಲ, ಮಹಾರಾಜರು ಬೆದರಲಿಲ್ಲ. ಮುಂದಿನ ವರ್ಷವೂ ಅವರು ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಅಂಬಾರಿಯಲ್ಲಿ ಜಾಗ ಕೊಟ್ಟರು. ಬಾನು ಮುಷ್ತಕ್ ಅವರು ಕನ್ನಡದ ಬಗ್ಗೆ ಹಾಗೂ ಭುವನೇಶ್ವರಿಯ ಬಗ್ಗೆ ಮಾತನಾಡಿರುವುದನ್ನು ನೋಡಬೇಕು ಹಾಗೂ ಅವರನ್ನು ಒಳಗೊಳ್ಳುವುದರ ಬಗ್ಗೆ ಪ್ರಯತ್ನಿಸಬೇಕು. ಬಾನು ಅವರಿಗೆ ಕನ್ನಡ ಎಲ್ಲವನ್ನೂ ಕೊಟ್ಟಿದೆ. ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ದು ಸಹ ಕನ್ನಡದಿಂದಲೇ. ಮೂರ್ತಿ ಪೂಜೆ ಮಾಡುವುದರಿಂದ ಏನೆಲ್ಲ ಕಷ್ಟವಾಗಬಹುದು ಎಂದು ಆಲೋಚಿಸಬೇಕಾದವರು ಬಾನು ಅವರ ವಿನಃ ಉಳಿದವರಲ್ಲ. ದೇವುಡು ನರಸಿಂಹ ಶಾಸ್ತ್ರಿ ಅವರ ಒಮ್ಮೆ ಸರ್ವಜ್ಞ ಪದದ ಸಂಪಾದಕರು ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅವರನ್ನು ಭೇಟಿಯಾದಾಗ, ದೇವುಡು ನರಸಿಂಹ ಶಾಸ್ತ್ರಿ ಅವರು ಒಮ್ಮೆ ಸರ್ವಜ್ಞ ಪದಗಳ ಸಂಪಾದಕರಾದ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅವರನ್ನು ಭೇಟಿಯಾದಾಗ, ತಾವು ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರಬಹುದೇ ಎಂದು ಕೇಳಿದರಂತೆ. ಅದಕ್ಕೆ ಉತ್ತಂಗಿ ಅವರು ಒಪ್ಪಿಕೊಂಡರು. ನಂತರ ಶಾಸ್ತ್ರಿಗಳಿಗೆ ತಾವಾದರೆ ಸಂಪ್ರದಾಯಸ್ಥ ಬ್ರಾಹ್ಮಣ, ಚನ್ನಪ್ಪನವರು ಕ್ರೈಸ್ತ ಪಂಗಡದವರು, ಅವರನ್ನು ಸತ್ಕರಿಸುವುದು ಹೇಗೆ ಎಂಬ ಪ್ರಶ್ನೆ ಮೂಡಿತ್ತು. ಅದಕ್ಕೆ ಅವರು ತಮ್ಮ ಗುರುಗಳಾದ ವೈದ್ಯನಾಥ ಶಾಸ್ತ್ರಿಗಳಲ್ಲಿ ವಿಚಾರಿಸಿದರು. ಅದಕ್ಕೆ, ನಿನ್ನ ಮನೆಗೆ ಆ ಏಸು ದೇವರು ಬಂದರೆ ಹೇಗೋ ಹಾಗೆ ಅವರನ್ನು ಸತ್ಕರಿಸು ಎಂದು ಸಲಹೆ ಮಾಡಿದರು. ಅದರಂತೆ ದೇವುಡು ಅವರು ಸಪತ್ನಿಕರಾಗಿ ಉತ್ತಂಗಿ ಚೆನ್ನಪ್ಪ ಅವರ ಕಾಲು ತೊಳೆದು ಪಾದೋದಕವನ್ನು ತಮ್ಮ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರು. ಚೆನ್ನಪ್ಪ ಅವರನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ತಾವು ಉತ್ತರಾಭಿಮುಖವಾಗಿ ಕುಳಿತು ಸಂಭಾಷಿಸಿದರು. ಸಹಪಂಕ್ತಿ ಭೋಜನವನ್ನು ಮಾಡಿದರು. ನಾವು ಹಾಗೆ ಬಾನು ಮುಷ್ತಕ್ ಅವರನ್ನು ಸ್ವಾಗತಿಸೋಣ. ಹೌದು, ಇದನ್ನೇ ರವೀಂದ್ರ ಭಟ್ ಸರ್ ಅವರು ತಮ್ಮ ಅನುಭವವಾಗಿ ಹಂಚಿಕೊಂಡಿದ್ದಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳು ಹೇಗೆ ಒಂದೇ ಸಮಾನವಾಗಿ ಭಾಗವಹಿಸುತ್ತಿದ್ದವು ಎಂಬುದನ್ನು ಅವರು ನೆನಪಿಸಿಕೊಂಡರು. ಇತಿಹಾಸದ ಸಂಗತಿಗಳನ್ನು ಓದುಗರ ಮುಂದಿಟ್ಟಿದ್ದಾರೆ. ತಮ್ಮ ಬರಹದಲ್ಲಿ ದಸರಾ ಎಂದರೆ ಎಲ್ಲರ ಹಬ್ಬ, ಧರ್ಮದ ಅಂತರವಿಲ್ಲದೆ ಸಂಭ್ರಮ ಎಂಬ ಸಂದೇಶವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಮೂಲಕ ಭಿನ್ನ ಮತಗಳ ನಡುವೆಯೂ ಸೌಹಾರ್ದತೆಯ ಪರಂಪರೆಯನ್ನು ಸ್ಮರಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.